ಅದಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಇವತ್ತು ಪಾಪ ಸಾಕಷ್ಟು ಓಡಾಡ್ತಾ ಇದ್ದಾರೆ. ನಮ್ಮ ನಿಖಿಲ ಕುಮಾರಸ್ವಾಮಿ ಆಗಿರ್ಬೋದು, ಕುಮಾರಸ್ವಾಮಿಗಳಾಗಿರ್ಬೋದು, ಅಥವಾ ದೇವೇಗೌಡರಾಗಿರ್ಬೋದು, ಇವರೆಲ್ಲರೂ ಇವತ್ತು ಯಾವುದೋ ಪ್ರಸಂಗದೊಳಗೆ ನಾವು ಗೆಲ್ಲಬೇಕು ಅಂತ ಇದ್ದಾರೆ. ಆದರೆ ನಾಯಕರು ಅವರಲ್ಲಿ ಯಾರಿದ್ದಾರೆ? ಈಗಾಗಲೇ ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದಾರೆ ನಿಮಗೆ, ಚಲೋ ಒಳ್ಳೆಯ ನಾಯಕರನ್ನ, ಜನನಾಯಕರನ್ನೆಲ್ಲರೂ ದೇವೇಗೌಡರು ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತೇನಿದ್ರು ಅವರ 3-4 ಜನ ಓಡಾಡಬೇಕು, ಹೊಳ್ಳೆ ಅವರು ಹೋಗ್ಬೇಕು. 3 ಜನ ದೇವೇಗೌಡರು, ಯಂಗ್ ಇದ್ದಂಥ ನಿಖಿಲ್ ಮತ್ತು ಒಂದಿಷ್ಟು ಅನುಭವ ಇರುತ್ತಿರುವಂಥ ಎಚ್.ಡಿ. ಕುಮಾರಸ್ವಾಮಿಗಳು. ಇವ್ರನ್ನ 3 ಜನರನ್ನು ಇಡೀ ರಾಜ್ಯದ ಜನತೆ ಒಪ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಆದರೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ವಿ ಆಗಲಿ ಅನ್ನೋಂಥ ಮಾತು. ಅದೇನೂ ಇರಲಿ. ಈಗ ಬಂದಂಥ ಮುಖ್ಯ ಪ್ರಶ್ನೆ ಏನಪ್ಪ ಅಂದ್ರೆ, ಕಾಂಗ್ರೆಸ್ ಉಳಿಬೇಕಾಗಿದ್ರೆ ಹೇಳ್ತಿರೋದು ಜಸ್ಟ್ ಆ ಸೂತ್ರ ಯಶಸ್ವಿ ಆಗ್ಬೋದೇನೋ ನನ್ನ ಅಭಿಪ್ರಾಯದಲ್ಲೇ 99.9. ಅದನ್ನು ಇಲ್ಲ ಅಂತಂದ್ರೆ ಖಚಿತವಾಗಿ ಪಾರ್ಟಿ ಒಡಿದಲ್ಲಿ 2 ಮಾತಿಲ್ಲ. ಡಿ ಕೆ ಶಿ ಅವರು ಹಿಂಸರಿ ಮಾತಿಲ್ಲ. ಈಗಾಗಲೇ ನಮ್ಮ ಹಿಂಬಾಲಕರು ಹೇಳ್ತಾ ಇದ್ದಾರೆ, ಮಾರಾಯರ ಬಾಯಿ ಚೂರು ಕೂಡ್ರಿ, ನಮ್ಗೆ ಆಶ್ವಾಸನೆ ಸಿಕ್ಕದಲ್ಲೇ, ನಾವು ನಿಶ್ಚಿತವಾಗಿ ಆಗ್ತೀನಿ. ನೀವು ಮಾತಾಡಿದ್ರೆ ಮಾತು ಕೇಳ್ತದ. ಅಲ್ಲೇ ಯತೀಂದ್ರ ಮಾತಾಡಿ ಸಿದ್ದರಾಮಯ್ಯರಿಗೆ ಮುಳುವಾದರು. ಈಗ ನೀವು ಮಾತಾಡಿ ನನಗೆ ಮುಳು ಆಗಬೇಡ್ರಿ, ನನಗೆ ಒಳ್ಳೇದಾಗಬೇಕಾದ್ರೆ ಬಾಯಿ ಚೂರು ಸುಮ್ಮನಿರ್ರಿ ಅನ್ನೋ ಮಾತನ್ನು ಹೇಳೋದು ನೋಡಿದಾಗ ಅಲ್ಲೇ ಹೈಕಮಾಂಡದಲ್ಲಿ ಇವರಿಗೆ ಖಚಿತವಾದಂತಹ ಸೇಮ್ ಮಾಡಿದ್ರು ಅಂತ ಭರವಸೆ ಸಿಕ್ಕದ. ಇಂಥ ಸಂದರ್ಭದಲ್ಲೇ ನಿನ್ನ ಹಿಂಬಾಲಕರು ನೀವು ಮೌನ ವಹಿಸಲಿಲ್ಲಪ್ಪ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಅವ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಪಾರ್ಟಿ ಹೊಡಿತದ. ದಯವಿಟ್ಟಿನ 2028ರವರೆಗೆ ನೀನು ಸಿ ಎಮ್ಗೆ